ಸೇವಕರು ಮಹಾದಾನಿಗಳು ಒಂದೆರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ವಿಶ್ವ ಶಾಂತಿಗಾಗಿ ವಿಶ್ವವೇದಾಂತ ಪರಿಷತ್ ಕಾರ್ಯಕ್ರಮದ ಇವತ್ತಿನ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ನಮ್ಮೆಲ್ಲರ ಮೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಪ್ರಹ್ಲಾದ್ ಜೋಶಿಯವರೇ, ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಪೂಜ್ಯ ಮಹನೀಯ ಸ್ವಾಮಿಗಳೇ, ತಮ್ಮೆಲ್ಲರ ಪದಕ್ಕೆ ನನ್ನ ನಮಸ್ಕಾರಗಳು. ನಮ್ಮ ಹುಬ್ಬಳ್ಳಿಯ ನಡೆದಾಡಿದ ದೇವರು, ಹುಬ್ಬಳ್ಳಿ ನಾವೆಲ್ಲರೂ ಪುಣ್ಯವಂತರಾಗಲಿಕ್ಕೆ ಕಾರಣರು ಆಗಿರುವಂಥ ಶ್ರೀ ಸದ್ಗುರು ಸಿದ್ಧಾರೂಢರ ನೆಲದಲ್ಲಿ 56 ದಿನ ಸತತವಾಗಿ ಜ್ಯೋತಿ 4 ರಾಜ್ಯಗಳಲ್ಲಿ ಸುತ್ತಾಡಿ ನಮ್ಮ ಹುಬ್ಬಳ್ಳಿಗೆ ಬಂದು ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಮಟ್ಟ ನಾವು ಬಹಳ ಮಂದಿ ಸ್ವಾಮಿಗಳ ಬಗ್ಗೆ ಕೇಳಿದ್ವಿ, ನೋಡ್ತಾ ಇದ್ವಿ. ನಮ್ಮ ಸಿದ್ಧಾರೂಢರ ಒಂದು ಮಹತ್ವ ಏನೆಂದರೆ, ನಮ್ಮ ಧರ್ಮ ಅಲ್ಲ ಪರಧರ್ಮವರೆಗೂ ಸಹಿತ ಒಂದು ಮಾನ್ಯತೆ ಕೊಟ್ಟಿದ್ದು ಒಂದು ಸ್ವಾಮಿಗಳಂದರೆ ನಮ್ಮ ಸಿದ್ಧಾರೂಢ ಸ್ವಾಮಿಗಳು. ಗೋವಾದ ಒಬ್ಬ ಕ್ರಿಶ್ಚಿಯನ್ ರೋಡ್ರಿಕ್ಸ್ ಅಂತ ಒಬ್ಬ ಉದ್ಯಮಿ ಕನಸಿನಲ್ಲಿ ಸಿದ್ಧಾರೂಢರು ಬಂದು ಅವರು ಕನಸಿನಲ್ಲಿ ಕಂಡು ನಾನು ಅವರ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ. ಅಂದರೆ ನಿಜವಾಗಲೂ ಆ ದೇವರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕಡಿಮೆ. ಅಂತ ಒಂದು ರೋಡ್ರಿಕ್ಸ್ ಅವರು ನಮ್ಮ ಸಿದ್ಧಾರೂಢರ ಬಗ್ಗೆ ಬರೀ 4 ರಾಜ್ಯಗಳಲ್ಲ, ಇಡೀ ಪ್ರಪಂಚ ಗೊತ್ತಾಗುವಂಥ ರೀತಿಯಲ್ಲಿ ಒಂದು ಸಿದ್ಧಾರೂಢರ ಒಂದು ಚರಿತ್ರೆ, ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರ ಬಗ್ಗೆ ಒಂದು ಯೂಟ್ಯೂಬ್ನಲ್ಲಿ ಒಂದು ಕಥನ ಮಾಡಿ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಥ ಒಂದು ಕೆಲಸ ಒಬ್ಬ ಕ್ರಿಶ್ಚಿಯನ್ ಮಾಡಿದ್ದಾರೆ. ಅಂದರೆ ನಮ್ಮ ಸ್ವಾಮಿಗಳ ಒಂದು ಮಹಿಮೆ ಏನನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇವತ್ತು ಒಂದು ನಾಳೆ ನಮ್ಮ ಸಿದ್ಧಾರೂಢರ ಮಠ ಪ್ರಯಾಗ್ರಾಜ್ನಲ್ಲಿ ನಡ್ತಾ ಇರುವಂಥ ಕುಂಭಮೇಳಕ್ಕಿಂತ ಯಾವುದೂ ಕಡಿಮೆ ರೀತಿಯಲ್ಲಿ ನಡೀತಾ ಇಲ್ಲ. ಈ ಸಿದ್ಧಾರೂಢಾಚಾರ್ಯರು ನಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ನೀಡಲಿ, ನಮ್ಮ ನಾಡಿಗೆ ಸುಖ ಶಾಂತಿ ನೀಡಲಿ ಅಂತ ಆ ಸ್ವಾಮಿಯಲ್ಲಿ ಕೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಮಾಡಬೇಕಾಗಿ ಈ ಒಂದು ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರಿಗೆ, ಯಾಕಂದರೆ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣಭೂತರಾಗಿರುವುದು ನಮ್ಮ ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರು, ಪ್ರೆಸಿಡೆಂಟ್, ಸೆಕ್ರೆಟರೀಸು ಮತ್ತು ಎಲ್ಲ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಯಾವುದಾದ್ರೂ ಇಂಥ ಕಾರ್ಯಕ್ರಮ ಆಗೋಗ್ಬೇಕಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಅವರೆಲ್ಲ ಕಳೆದ 2 ತಿಂಗಳಿಂದ ಅವರು ಪರ್ಸನಲ್ಲು ಅವರ ಬಿಸ್ನೆಸ್ ಎಲ್ಲ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ಕಷ್ಟಪಟ್ಟಿದ್ದಾರೆ. ಅವರಿಗೆ ಈ ಸಿದ್ಧಾರೂಢ ಸ್ವಾಮಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಮತ್ತು ಆಯುರ್ವೇದ ನೀಡಲಿ ಅಂತ ಆ ಸಿದ್ಧಾರೂಢರಲ್ಲಿ ಪ್ರಾರ್ಥಿಸಿದ ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡೋದಕ್ಕಾಗಿ, ಪ್ರಸಾದ ಸೇವೆ ಮಾಡುವಂಥ ಒಂದು ಸದಾವಕಾಶ ನನಗೆ ನೀಡಿದ್ದಕ್ಕಾಗಿ ಎಲ್ಲರಿಗೆ ವಂದಿಸಿ ನನ್ನ ಸಿದ್ಧಾರೂಢ ಅನಂತ ಅಭಿವಂದನೆಗಳು ಮಹನೀಯರಲ್ಲಿ. ಇನ್ಮುಂದೆ ಮಂಗಲಮಯ ಸಮಾರಂಭದಲ್ಲಿ 2-3 ದಿವಸಗಳವರೆಗೆ